ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿರಾಗ್ ಸಿಂಚ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ತುಂಬ ದಿವಸ ಆಗಿತ್ತು ಬ್ಲಾಗ್ ಮಾಡ್ದೇ. ಸೊ ನಾನಿವತ್ತು ಸಿಂಪಲ್ಲಾಗಿ ಒಂದು ರೆಸಿಪಿ ಟ್ರೈ ಮಾಡಬೇಕು ಅಂತ ಇದ್ದೀನಿ. ಸೊ ಏನು ರೆಸಿಪಿ ಮಾಡ್ತಾಯಿದ್ದೀನಿ ಏನು ಅಂತ ನೀವೇ ನೋಡಿ. ಒಂದು ಸಿಂಪಲ್ ರೆಸಿಪಿ ಮಾಡ್ತಾ ಇರೋದು ಈಸಿ ವೇನಲ್ಲಿ. ಈರುಳ್ಳಿ ಮತ್ತು ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಷ್ಟು ತೊಗೊಂಡಿದ್ದೀನಿ. ಮತ್ತು ಇಲ್ಲೊಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಆಮೇಲೆ ಧನಿಯಾ ಪುಡಿ, ಇದು ಎಗ್ ರೈಸ್ ಪುಡಿ, ಮತ್ತು ಇದು ಚಕ್ಕೆ ಪುಡಿ, ಇದು ಲವಂಗದ ಪುಡಿ, ಹಾಗೆ ಇದು ಮೆಣಸಿನ ಪುಡಿ, ಇದು ಖಾರ ಪುಡಿ, ಆಮೇಲೆ ಕಾರ್ನ್ಫ್ಲೋರು, ಚಕ್ಕೆ ಲವಂಗದ ಪುಡಿ, ಪೆಪ್ಪರ್ ಪೌಡರು, ಅರಿಶಿನ ಪುಡಿ ಮತ್ತು ಸ್ವಲ್ಪ ಫ್ರೈಡ್ ಮಸಾಲವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಸಿ ವೇಲಿ ಇವಾಗ ಗೊತ್ತಿರುತ್ತೆ ನಾನು ಏನು ಮಾಡ್ತಿರೋದು ಅಂದರೆ, ಸಿಂಪಲ್ಲಾಗಿ ಒಂದು ಎಗ್ ರೈಸ್ ಮಾಡೋಣ ಈಸಿ ವೇನಲ್ಲಿ. ನೀವು ಸಹ ಮಾಡ್ಬೋದು. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಹೇಗೆ ಮಾಡೋದು ಅಂತ ನೀವೇ ನೋಡಿ. ಎಣ್ಣೆ ಕಾದಿದೆ ಅನ್ಸುತ್ತೆ. ಎಣ್ಣೆ ಮತ್ತು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದೆ. ಮೆಣಸಿನ್ಕಾಯಿ ಫ್ರೈ ಆಗಿದೆ. ಸೊ ಈರುಳ್ಳಿ, ಎಣ್ಣೆ, ಮೆಣಸಿನ್ಕಾಯಿ, ಈರುಳ್ಳಿ ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ರೆಡ್ಡಿಶ್ ಆಗಿ ಫ್ರೈ ಆಗಿದೆ. ಸ್ವಲ್ಪ ರೆಡ್ಡಿಶ್ ಆಗಿ ಫ್ರೈ ಆಗ್ತಾ ಇದೆ. ಸೊ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಆಗಿದೆ ಎಲ್ಲ. ಪುಡಿ ಹಾಕ್ಕೊಂಡಿದ್ದೀನಿ. ಅಚ್ಚ ಖಾರ ಪುಡಿ, ಆಮೇಲೆ ಎಗ್ ಫ್ರೈಡ್ ಮಸಾಲ, ಆಮೇಲೆ ಚಕ್ಕೆ ಲವಂಗದ ಪುಡಿ, ಪೆಪ್ಪರ್ ಪೌಡರು, ಅರಿಶಿನ ಎಲ್ಲ ಮಿಕ್ಸ್ ಆಗಿದೆ. ಆವಾಗಲೇ ಏನೇ ನಾನು ತೋರಿಸ್ದೆ ಅಲ್ವಾ ಅಲ್ಲಿ, ಅದನ್ನೇ ಎಲ್ಲ ಇಲ್ಲಿ ಮಿಕ್ಸ್ ಆಗಿದೆ. ಸೊ ಈಸಿ ಇಂಗ್ರೀಡಿಯೆಂಟ್ಸ್, ಈಸಿವೆ. ಸೊ ನಾನಿಲ್ಲಿ 4 ಮೊಟ್ಟೆ ತೊಗೊಂಡಿದ್ದೀನಿ. ಸೊ ಈಗ ಫ್ರೈ ಆಗಿದೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ತಾ ಇದ್ದೀವಿ.
ಈಸಿ ಮೆಥಡಲ್ಲಿ ಆಲ್ರೆಡಿ ಫ್ರೈಡ್ ರೈಸ್ ರೆಡಿ ಆಗ್ತದೆ. ಇಲ್ಲಿ ರೈಸ್ ರೆಡಿಯಾಗಿದೆ, ಅನ್ನನೂ ರೆಡಿಯಾಗಿದೆ, ಹಾಗೆ ಗೊಜ್ಜು ಸಹ ರೆಡಿಯಾಗಿದೆ. ಇವೆರಡನ್ನ ಮಿಕ್ಸ್ ಮಾಡಿ ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಸೊ ನಾನು ತೋರಿಸ್ತೀನಿ. ಸಿಂಪಲ್ಲಾಗಿ ಈಸಿ ವೇಯಲ್ಲಿ ಎಗ್ ರೈಸ್ ರೆಡಿಯಾಗಿದೆ. ಎಗ್ ಫ್ರೈಡ್ ರೈಸ್ ಅಂದರೆ ಬೇರೆ ಟೈಪ್ ಬರುತ್ತೆ, ತುಂಬ ಜನ ಒಂದೊಂದು ಥರ ಮಾಡ್ತಾರೆ. ಸೊ ಇದು ಈಸಿ ವೇ, ಮಕ್ಳಿಗೆ ಮಾಡಿಕೊಡ್ಬೋದು, ಆಮೇಲೆ ಬ್ಯಾಚುಲರ್ಸ್ ಯಾರಾದರೂ ಮಾಡ್ಕೊಂಡು ತಿನ್ಬೋದು. ಈಸಿ ವೇಯಲ್ಲಿದೆ, ನೀವು ಸಹ ಮಾಡ್ಕೊಂಡು ತಿನ್ನಿ. ನೋಡಿ ಫ್ರೈಡ್ ರೈಸ್ ಚೆನ್ನಾಗಿ ರೆಡಿಯಾಗಿದೆ. ಹೇಗಿದೆ ಎಗ್ ರೈಸ್? ಚೆನ್ನಾಗಿತ್ತು, ನೀವು ಮಾಡ್ಕೊಂಡು